ಯಾವುದೋ ಒಂದು ಕಾಲು ತಿಕ್ಕಿ ತಿಕ್ಕಿ ಅಳ್ಳಕತ್ತಿತ್ತದ ಹೆಣ್ತಿ ಸತ್ತಾಗ. ಅವ ಊರ್ಗೌಡ ಬಂದ, ಯಾಕೋ ಒಂದು ಸೌನ ಕಾಲು ನಾ ಹಾಕಿ ಹೋದಳ್ರಿ ಅಪ್ಪ, ನಾ ಹ್ಯಾಂಗೆ ಮಾಡ್ರಿ ಅಪ್ಪ, ಹ್ಯಾಂಗಿರ್ರಿ ಅಪ್ಪ ಅಂತಂದು ಒಂದು ಸೌನ ಅಳ್ಳಕತ್ತಿದ್ದೀವ. ಅವ ಗೌಡನ ಮಗನ ಕೂಡ್ಲನ ಒಂದು ಕಪಾಳಕಂದು ಹಾಕ್ರಿ ಅಂದ. ಮಗನ ಇವ 2 ವರ್ಷದಿಂದ ನಿಮ್ಮ ಅಪ್ಪ ಸತ್ತ, ಒಂದು ಹನಿಯರು ಕಣ್ಣ ನೀರು ಹಾಕಿದಿ ಬೇಡ. ಹೋದ ವರ್ಷದಿಂದ ನಿಮ್ಮ ಮೌ ಸತ್ತಳು, ಒಂದು ಹನಿ ಕಣ್ಣ ನೀರು ಹಾಕಿದಿ. ಈಗ ಹೆಣ್ತಿ ಸತ್ತಳತು ಹೆಂಗೆ. ಅವಾಗ ಅವ ಅಂದ, ಸುಮ್ಕುಂದ್ರೆ ಗೌಡ್ರ ಅಂದ. ಯಾಕೋ ಅದು ಹಿಂದೆ ನಮ್ಮ ಅಪ್ಪ ಸತ್ನ, ಊರನ್ನ ಹಿರಿಯರೆಲ್ಲರೂ ಬಂದರೆ ನಿಮ್ಮ ಅಪ್ಪ ಸತ್ರ ಏನಾಯ್ತು, ನಾವೆಲ್ಲ ನಿನ್ನ ತಂದೆ ಸ್ಥಾನದಾಗ ನಿಂತ್ಕೊಂಡು ನಿನ್ನ ಜ್ವಾಕಿ ಮಾಡ್ತೀವಿ, ಗಪ್ಪಾಗತ್ತಂದ್ರಿ ಗಪ್ಪಾಗಿನಿ. ಹೋದ ವರ್ಷ ನಮ್ಮ ಅವ್ವ ಸತ್ತಳು, ನಮ್ಮ ಅವ್ವ ಸತ್ತಾಗ ಇಡೀ ಊರು ಹೆಣ್ಮಕ್ಳೆಲ್ಲ ಬಂದು ನನಗೆ ಸಮಾಧಾನ ಮಾಡಿದ್ರು. ನಿನ್ನ ತಾಯಿ ಸತ್ರ ಏನಂತ ಮಗ, ಏನ್ರಿ ನಾವೆಲ್ಲ ನಿನಗೆ ತಾಯಿ ಇದ್ದಂಗೆ ಇದ್ದೀವಿ, ನಿನ್ನ ಜ್ವಾಕಿ ಮಾಡ್ತೀವಿ ಅಂತಂದ್ರು. ಅವಾಗ ಗಪ್ಪಾದೆ. ಈಗ ನನ್ನ ಹೆಂಡತಿ ಸತ್ತಾಳು, ಒಬ್ಬರು ಅನ್ನಲ್ರು ಯಾರು ರೀ, ಯಾರೇ ಅಂತಾರೆ, ಯಾರು ಅನ್ನಂಗಿಲ್ಲ. ಯಾಕಂದ್ರೆ ಹೆಣ್ತಿ ನನ್ನಕ್ಕೆ ಅನ್ನೋದು ಒಂದು ಅಭಿಮಾನ ಇರ್ತದ. ಎಷ್ಟು ಸ್ವಾಭಿಮಾನ ತಿಳ್ಕೊಂಡ್ರೆ ಈ ನಮ್ಮ ಜನನೇ ಚಲೋ. ಈ ಮಹಾಭಾರತದ ಒಂದೇ ಒಂದು ಘಟನೆಗಳೇ ಹೇಳಿ ಬಿಡ್ತೀನಿ ನಾನು. ಕೌರವರಿಗೆ ಪಾಂಡವರಿಗೆ ಅಂದ ಪಗಡಿ ಆಟ ನಡೆದಿತ್ತು. ಏನ್ರಿ, ಕೌರವರಿಗೆ ಪಾಂಡವರಿಗೆ ಅಂದ ಪಗಡಿ ಆಟ ನಡೆದಿತ್ತು. ಪಗಡಿ ಆಡ್ತಿದ್ರು. ಈಗ ಆಡ್ತಾ ಆಡ್ತಾ ಇರುವಂಥ ಪ್ರಸಂಗದೊಳಗೆ ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ಟರು. ಇದೆಲ್ಲ ನಿಮ್ಗೆ ಗೊತ್ತದ. ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ರಾಜ್ಯ ಹೋಯ್ತು, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟರು. ದುರ್ಯೋಧನಿಗೆ ಅಂದ ಖುಷಿ ಆಯ್ತು. ನಗಲಿಕತ್ತು ದುರ್ಯೋಧನ, ಧರ್ಮರಾಜ ನೀ ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟಲ್ಲ, ಎಲ್ಲವನ್ನು ಕೂಡ ಸೋತು ಬಿಟ್ಟಲ್ಲ ಆತುಕೊಂಡು ನಗಲಿಕತ್ತ. ಯಾವಾಗಿಂದ ಪಾಂಡವರೆಲ್ಲ ಕಣ್ಣೀರು ಹಾಕುವಂಥ ತಲೆ ತೆಳಕ್ಕೆ ಮಾಡಿಕೊಂಡು ಎಲ್ಲಾನು ಕೂಡ ಕಳ್ಕೊಂಡು ಬಿಟ್ಟೇವಲ್ಲ ಆತುಕೊಂಡು ಚಿಂತೆ ಮಾಡಕತ್ತಿದ್ರು. ದುರ್ಯೋಧನ ನಕ್ಕುವಂತೆ ಅಂದ ಧರ್ಮರಾಜನಿಗೆ ಒಂದು ಮಾತಂತಾನೆ, ಧರ್ಮರಾಜ ನೀನು ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟು ನಿನ್ನ ಹತ್ರ ಏನು ಉಳಿಲಿಲ್ಲ, ಆದರೂ ಇನ್ನೂ ಒಂದೈತೆ, ಅದನ್ನು ಈ ಆಟದೊಳಗೆ ಇಟ್ಟು ಆಡಿ ಈ ಆಟವನ್ನು ನೀ ಗೆದ್ದಿ ಎತ್ತಿಕೊಂಡ್ರೆ ಹಿಂದೆ ಏನು ಸೋತಿದೆಯಲ್ಲ, ಸೋತಿದ್ದ ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಎಂದ. ಪಾಂಡವರು ಒಬ್ರಿಗೊಬ್ರು ಮುಖ ನೋಡಕತ್ರು. ಎಲ್ಲನೂ ಕೂಡ ಹೋಗ್ಯದ. ಮೈ ಮೇಲೆ ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಬಿಟ್ಟರೆ ಏನು ಕೂಡ ಉಳಿದಿಲ್ಲ. ಹಾಗಾದ್ರೆ ಇನ್ನೂ ಐತೆ ಎತ್ತಿಕೊಂಡ್ರೆ ಏನಿದ್ದಿರಬೇಕು. ಅವಾಗ ದುರ್ಯೋಧನಂತಾನ, ನಿಮ್ಮಲ್ಲಿ ಯಾವ ಸಿರಿ ಸಂಪತ್ತು ಇಲ್ಲ, ಒಂದೇ ಒಂದದ. ಅದು ಏನು ಹೊತ್ಕೊಂಡು ಕೇಳಿದ್ರೆ, ನಿಮ್ಮ ಧರ್ಮ ಪತ್ನಿಯಾಗಿರ್ತಕ್ಕಂಥ ದ್ರೌಪದಿಯನ್ನು ಈ ಆಟದೊಳಗೆ ಇಟ್ಟು ಆಡಿ ಈ ಆಟ ಗೆದ್ರಿ ಅಂತಂದ್ರೆ ಹಿಂದೆ ಸೋತಿದ್ದು ಎಲ್ಲವನ್ನು ಮರಳಿ ಕೊಡ್ತೀನಿ ಅಂತ 5 ಮಂದಿ ವಿಚಾರ ಮಾಡಕತ್ರು. ಹೆಂಗೆ ಮಾಡೋದೀಗ, ಏನ್ರಿ ಹೆಣ್ತಿನ ಇಟ್ಟು ಆಡೋದ ಹೆಂಗೆ? ಎಲ್ಲರೂ ತೀರ್ಮಾನ ತೊಗೊಂಡ್ರು. ಕೊನೆಗೆ ಒಂದು ತೀರ್ಮಾನ ಏನು, ಅಪ್ಪಿತಪ್ಪಿ ಇದು ಇಟ್ಟಂದು ಆಡದಿ ಬೆತ್ತಿಕೊಂಡ್ರೆ ಈ ಆಟವನ್ನು ಗೆದ್ದು ಬಿಟ್ಟಿವತ್ತಂದ್ರೆ ಹಿಂದೆ ಸೋತಿದ್ದು ಎಲ್ಲರೂ ಕೂಡ ಮರಳಿ ಕೊಡ್ತೀನಿ ಅಂತಂದಾಗ ಆಡೂನ ತಗೊಂಡು ತೀರ್ಮಾನ ತೊಗೊಂಡ್ರು. ನೋಡ್ರಿ ಪಾಂಡವ್ರು ಹೆಣ್ತಿಗೆ ಆಡ್ದಾಗ ಇಟ್ಟು ಆಡೋದು. ನಮ್ಮ ಮಂದಿನೇ ಚಲೋ ಅಲ್ರಿ. ಅವಾಗ ಪಗಡೆ ಅಂತಿದ್ರು, ಈಗ ಇಸ್ಪೆಟ್ ಅಂತಾರೆ. ಅಟೆ ಇಸ್ಪೆಟ್ ಅಂತಾರೆ. ಈ ಕಡೆ ಏನು ಪತ್ತಿ ಅಂತಾರೆ, ಏನಂತಾರೆ ಇಸ್ಪೆಟ್ಟೆ ಅಂತಾರೆ. ಏನ್ರಿ ನಮ್ಮ ಮಂದಿ ಏನ್ರಿ ಅವರಟ್ಟು ಕೆಳಮಟ್ಟಕ್ಕಿಂತ ಹೋಲಿಲ್ಲ. ನಮ್ಮ ಮಂದಿನ ಬಂಗಾರ ಹಚ್ಚಂದ ಇಸ್ಪೆಟ್ಟು ಆಡ್ಯಾರ, ಮನಿ ಮಾರಿ ಇಸ್ಪೆಟ್ಟು ಆಡ್ಯಾರ, ಹೊಲ ಮಾರಿ ಇಸ್ಪೆಟ್ಟು ಆಡ್ಯಾರ. ಏನ್ರಿ ಹೆಣ್ತಿ ಕೊಳ್ಳನ ತಾಳಿನೂ ಕೂಡ ಇಟ್ಟಂದು ಇಸ್ಪೆಟ್ಟು ಆಡ್ಯಾರ, ಹೊರತಾಗಿ ಹೆಣ್ತಿನ ಇಟ್ಟು ಯಾರು ಇಸ್ಪೆಟ್ಟು ಆಡ್ಯಾರ? ಯಾರು ಆಡಿಲ್ಲ. ಯಾಕಂದ್ರೆ ಯಾವಾಗಿಂದ ಪಾಂಡವರಿಂದ ದ್ರೌಪದಿಯನ್ನು ಆಟದೊಳಗಿಂದ ಇಟ್ಟರು, ಆಡ್ತಾ ಇರುವಂಥ ಪ್ರಸಂಗದೊಳಗೆ ದ್ರೌಪದಿಯನ್ನು ಕೂಡ ಕಳ್ಕೊಂಡು ಬಿಟ್ರು. ಆಸ್ತಿ ಹೋಯ್ತು, ಹೆಣ್ತಿ ಬಾದ್ಲು, ಎಲ್ಲವನ್ನು ಕೂಡ ಕಳ್ಕೊಂಡು ಕಣ್ಣೀರು ಹಾಕುವಂತ ಈ ಪಾಂಡವರಿಂದ ಕುತ್ಕೊಂಡ್ರು. ಆಶ್ಚರ್ಯ ಹೇಳ್ತೀನಿ ನಾನು ನಿಮ್ಗೆ, ದುರ್ಯೋಧನ ಎಟ್ರು ಮಟ್ಟಿಗೆ ಪಾಪಿ ಎತ್ತಿಕೊಂಡ್ರೆ ದ್ರೌಪದಿ ಯಾರು ಅಣ್ಣನ ಹೆಣ್ತಿ ಎತ್ತಿಕೊಂಡ್ರೆ ಇವತ್ತಿನ ದಿನಮಾನದಾಗೂ ನಾವೆಲ್ಲಕ್ಕಿಂತ ತಾಯಿ ರೂಪದಾಗಿಂದ ಕಾಣ್ತೀವಿ. ಅಣ್ಣ ಹೆಣ್ತಿ ಅಂದ್ರೆ ತಾಯಿನೇ ಅಲ್ರಿ. ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ 3 ಜನ ತಂದೆಯರು ಇರ್ತಾರೆ. ಕಲ್ಪನೆ ಇರಲಿ ನಿಮಗೆ, 3 ಜನ ತಂದೆ ಏನ್ರಿ 2 ತಾಯಂದಿರು ಎಲ್ಲರಿಗೂ. ನಮಗಾಯ್ತು ನಿಮಗಾಯ್ತು ಎಲ್ಲರಿಗೂ 3 ಜನ ತಂದೆ 2 ತಾಯಂದಿರು ಇರ್ತಾರೆ. ಅದ್ಯಾಂಗ್ರಿ ಅಜ್ಜರ ತಂದಿರು. ಮತ್ತು ಏನ್ರಿ ಹಡದ ತಂದೆ ಒಬ್ಬ ಬೇರೆನೇ, ಏನ್ರಿ ಸೋದರ ಮಾವ ಇನ್ನೊಬ್ಬ ತಂದಿನೇ. ಏನ್ರಿ ತಾಯಿ ತಮ್ಮ ಅಥವಾ ಅಣ್ಣ ಸೋದರ ಮಾವ ತಗೊಂಡು ಏನಂತೀವಲ್ಲ, ಅವನು ಕೂಡ ತಂದೆ ಸ್ಥಾನದಾಗ ಇರ್ತಾನೆ. ಇನ್ನು ಜಗತ್ತಿನ ಧರ್ಮದ ಗುರು ಅವನು ಒಬ್ಬಂದ ತಂದಿನೇ. ಏನ್ರಿ ಪ್ರತಿಯೊಬ್ಬ ಮನುಷ್ಯನಿಗೆ 3 ತಂದಿರ್ತಾರೆ. 2 ತಾಯಿ ಅಂತಂದ್ರೆ ಹಡ ತಾಯಿ ಒಬ್ಬಕ್ಕೆ, ಏನ್ರಿ ಅಣ್ಣನ ಹೆಣ್ತಿ ಅತಿಗಿನೂ ಕೂಡ ಅವಳು ತಾಯಿ ಸ್ಥಾನದಾಗೆ ನಿಂದಿರ್ತಾಳೆ. ಅಟ್ನು ಪರಿಕಲ್ಪನೆ ಇಲ್ಲ ಅವನಿಗೆ ದುರ್ಯೋಧನೆ. ಯಾವಾಗಿಂದ ಆಟದೊಳಗಿಂದ ದ್ರೌಪದಿಯನ್ನು ಸೋತು ಬಿಟ್ಟರು, ಅಲ್ಲೇ ಇರ್ತಕ್ಕಂಥ ದುಶ್ಯಾಸನಿಗಿಂದ ದುರ್ಯೋಧನ ಕರಿತಾನೆ, ದುಶ್ಯಾಸನ ಇಲ್ಲಿ ಬಾ ಇಲ್ಲಿ ಏನಣ್ಣ ಅಂದ. ಯಾವಾಗಿಂದ ಇವರು ಆಟದೊಳಗಿಂದ ದ್ರೌಪದಿಯನ್ನು ಸೋತು ಬಿಟ್ಟಾರೆ, ಹೋಗಿ ಆ ದ್ರೌಪದಿ ಇವತ್ತು ಅವರು ಪಾಂಡವರ ಕಡೆ ಅಲ್ಲ, ಯಾವಾಗಿಂದ ಆಟದೊಳಗೆ ನಾವು ಗೆದ್ದಿ ಬೆತ್ತಿಕೊಂಡಾಗ ಅವಳ ಮೇಲಿಂದ ನಮ್ದು ಹಕ್ಕು ನಡೀತದೆ, ಹೋಗಿಂದ ದ್ರೌಪದಿಯನ್ನು ಸಭೆ ಒಳಗಿಂದ ಎಳ್ಕೊಂಡು ತೊಂಬ ಅಂದರು. ಯಾವಾಗಿಂದ ಎಳ್ಕೊಂಡು ತಂದ, ಆದರೂ ಸಮಾಧಾನ ಆಗಲಿಲ್ಲ ದುರ್ಯೋಧನಿಗೆ.
ಇವ ಅಂತಾನ ಪಾಂಡವ್ರದ್ದು ಇನ್ನೂ ಮರ್ಯಾದೆ ಕಳಿಬೇಕು, ಇವ್ರ ಕಿಮ್ಮತ್ತು ಕಳಿಬೇಕನ್ನುವಂಥ ಭಾವನೆ ಇಟ್ಕೊಂಡು ದುಶ್ಯಾಸನ ಈಟಿ ಆದ್ರಿಂದ ಇವ್ರ ಮರ್ಯಾದೆಯಿಂದ ಹೋಗಂಗಿಲ್ಲ, ಒಂದು ಕೆಲಸ ಮಾಡಬೇಕು, ಆ ದ್ರೌಪದಿಯ ಸೀರೆ ಅಂತಕ್ಕಂಥ ಕಳೆದು ಅವಳನ್ನು ತುಂಬಿದ ಸಭೆಯೊಳಗೆ ದಿಗಂಬರಿಯಾಗಿ ಅಂತ ನಿಂದ್ರಿಸು, ಪಾಂಡವರ ಮರ್ಯಾದೆ ಹೋಗ್ತದ ಅಂದ. ಮೊದಲೇ ಅದು ಪಾಪಿ ಮನುಷ್ಯ ಅವ ದುಶ್ಯಾಸನ. ಮೊದಲೇ ಕ್ವಾಡ್ಗಂತೀರಿ ನಮ್ಮ ಮಂಗ್ಯಗಳಂತೀರಿ ನೀವು ಏನ್ರಿ, ಮಂಗ್ಯಾಗಂದು ಹೆಂಡ ಕುಡಿಸೋರು ಏನು ಮಾಡ್ತದ್ರಿ, ಮತ್ತಿಡಿ ಜಿಗದಾಡ್ದಂಗೆ ಮೊದಲೇ ಪಾಪಿ ಒಂದು ದುಶ್ಯಾಸನ ಯಾವಾಗಿಂದ ಅಣ್ಣ ತೀರ್ಮಾನ ತಗೊಂಡ, ಕೊನೆದಾಗಿಂದ ಯಾವಾಗ ದ್ರೌಪದಿ ಸೀರೆ ಅಂತಕ್ಕಂದು ಹಿಡಿದು ಒಂದು ಸವನಿಂದ ಎಳಿಲಿಕ್ಕತ್ತ, ಯಾವಾಗಿಂದ ತಾಯಿ ದ್ರೌಪದಿ ಹಿಂಗೆ ಸೀರೆಯ ನಿಲಿಗೆ ಅಂತಕ್ಕಂಥ ಗಟ್ಟಿಯಾಗಿಂದ ಹಿಡ್ಕೊಂಡು ಅಲ್ಲೇ ಕುತ್ಕೊಂಡಿರ್ತಕ್ಕಂಥ ಧರ್ಮರಾಜನಿಗೆ ಅಂತಾಳೆ, ಧರ್ಮರಾಜ ನನ್ನ ಮಾನ ಹೋಗ್ಲಿಕ್ಕತ್ತದೆ, ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಹತ್ತುಕೊಂಡೊಂದು ತಾಯಿ ದ್ರೌಪದಿ ಬೇಡ್ತಾಳೆ. ಒಂದು ಕ್ಷಣ ಧರ್ಮರಾಜ ಹಿಂಗೆ ಮ್ಯಾಲೆ ನೋಡ್ದ, ನೋಡಿ ಮುಖ ಕೆಳಗೆ ಮಾಡ್ಕೊಂಡು ಕುಂತ. ಪಕ್ಕದೊಳಗಿಂದ ಭೀಮ ಕುಂತಿದ, ಬಲಾಢ್ಯನಾಗಿರ್ತಕ್ಕಂಥ ಭೀಮ, ನೀನಾದರೂ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಹತ್ತುಕೊಂಡೊಂದು ಬೇಡ್ಲಿಕ್ಕತ್ತಾನೆ. ಅಲ್ಲೇ ಮಗ್ಲಂದ ಅರ್ಜುನ ಕುಂತಾನೆ, 3 ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ, ನೀನಾದರೂ ನನ್ನ ಮಾನ ಉಳಿಸು, ನಿನ್ನ ಹೆಂಡತಿ ಮರ್ಯಾದೆ ಹೋಲಕತ್ತದೆ, ಮರ್ಯಾದೆ ಉಳಿಸು ಹತ್ತುಕೊಂಡ ಅಂತ ಅರ್ಜುನ ಕರೀಲಿಕ್ಕೆತ್ತೀವಲ್ಲ. ಬಸವಣ್ಣನವ್ರ ಮಾತಿಗೆ ಅನುಗುಣವಾಗಿ ಜಗತ್ತಿನ ಯಾವ ಪ್ರೀತಿ ಮಾಡ್ತಾನೋ, ಜಗತ್ತಿನ ಜೀವಿಗಳನ್ನು ಯಾವ ಪ್ರೀತಿ ಮಾಡ್ತಾನೋ ಅವನೇ ನಿಜವಾಗಿರ್ತಕ್ಕಂಥ ಧರ್ಮವಂತ. ಅದಕ್ಕಾಗಿ ನನ್ನ ಮಹಾತ್ಮರಂತಾರ ದುರಿತ ಕರ್ಮವನ್ನಲ್ಲಿದ್ರು, ನಿನ್ನಿಂದ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗಬಾರ್ದು, ನಿನ್ನಿಂದ ಇನ್ನೊಬ್ಬರ ಮನಸ್ಸಿಗೆ ಏನ್ರಿ ಕೆಟ್ಟದಂತಗನ ಆಗಬಾರ್ದು, ಆ ರೀತಿಯಾಗಿ ಬದುಕು. ಒಂದು ವೇಳೆ ನಿನ್ನ ಕೈಲಿ ಏನೂ ಮಾಡ್ಲಿಕ್ಕೆ ಆಗದೆ ಇದ್ರು ಪರವಾಗಿಲ್ಲ, ಪುಣ್ಯ ಮಾಡ್ಬೇಕಂತಕೊಂಡು ಹೇಳ್ತಾರೆ. ಏನ್ರಿ ಹಾನಗೆಲ್ಲ ಕುಮಾರಸ್ವಾಮಿಗಳು ಮಾಡಿದ್ರಲ್ಲ, ತಾನು ಉಣ್ತಕ್ಕಂಥ ಒಂದು ರೊಟ್ಟಿಯನ್ನು ಏನ್ರಿ ಬಂದಿರ್ತಕ್ಕಂಥ ಜಂಗಮನಿಗೆಂದ ನೀಡಿದ್ರಲ್ಲ, ಪುಣ್ಯ ತಿಳ್ಕೊಂಡ್ರೆ ಭಾಳ ಮಂದಿ ತಪ್ಪು ತಿಳ್ಕೊಂಡಾರ. ನಾವೆಲ್ಲ ಹೇಳ್ತಿರ್ತೀವಿ, ಪ್ರತಿಯೊಬ್ಬ ಪ್ರವಚನಕಾರರು ಎಲ್ಲರೂ ಕೂಡ ನಾವು ಹೇಳ್ತೀವಿ, ಪುಣ್ಯ ಮಾಡಬೇಕು ಅಂತಕೊಂಡು ಹೇಳ್ತೀವಿ. ಪುಣ್ಯ ಅಂದ್ರೆ ಏನು ಮಾಡ್ಬೇಕ್ರಿ ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ. ಏನ್ರಿ ಪುಣ್ಯ ಅಂದ್ರೆ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಂಡು, ಏನ್ರಿ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಂಡು ಬಂದ್ರೆ ಪುಣ್ಯ ಬರ್ತಂದ್ರಿ, ಏನು ನೀವು ತಲೆಯನ್ನು ಕೂದಲು ಹೋಗ್ತಾವ ಮತ್ತೆ ಬರ್ತಾವತ್ತಂದು ಬಳಸ್ಕೋತೀರಿ, ಹೌದಲ್ರಿ? ತಿರುಪತಿಗೆ ಹೋಗಿ ಮೂಗು ಕೊಯ್ಕೊಂಡು ಬರ್ರಿ ನೋಡೋಣ, ಪುಣ್ಯ ಬರ್ತದ. ಹೆಂಗ್ರಿ ಕಿವಿ ಕೊಯ್ಕೊಂಡು ಬರ್ರಿ, ಇವು ಕೂದಲ ನೀರಿಲ್ಲ ಗೊಬ್ಬರ ಇಲ್ಲ, ತಾನೇ ಬೆಳಿತಾವತ್ತಂದು ಹೋಗಿ ತಲೆ ಕೊಟ್ಟಂದಾಗ ಬರೋದು. ಇದು ಅಲ್ಲ ಪುಣ್ಯ ಗಳಿಸೋದೇನು? ಎಲ್ಲರೂ ಹೋಗಿ ಅಂದ್ರೆ ಯಾವುದೋ ಒಂದು ದೇವರಿಗೆ ಒಂದು ₹1 ಕೋಟಿ ಖರ್ಚು ಮಾಡಿ ಏನ್ರಿ ಬಂಗಾರ ಕಿರೀಟ ಹಾಕಿ ಬಂದ್ರೆ ಪುಣ್ಯ ಬರೋಂಗಿಲ್ಲ. ಏನ್ರಿ ಲಕ್ಷಗಟ್ಟಲೆ ದಾನ ಕೊಟ್ಟರೆ ಪುಣ್ಯ ಬರ್ತದೆ ತಗೊಂಡಲ್ಲ. ಏನ್ರಿ ನಮ್ಮ ಹಾನಗಲ್ ಕುಮಾರಸ್ವಾಮಿಗಳ ಪದ್ಧತಿಗೆ ಅನುಗುಣವಾಗಿ ಅಪ್ಪ ಬಸವಣ್ಣನವರ ಮಾರ್ಗದರ್ಶನದೊಳಗೆ ಏನು ಪುಣ್ಯ ತಗೊಂಡೋದಕ್ಕೆ ಕೇಳಿದ್ರೆ, ಏನು ಭಾಳ ದೊಡ್ಡ ಪುಣ್ಯ ಗಳಿಸೋದತ್ತಂದ್ರೆ ಭಾಳ ದೊಡ್ಡ ಮಾತೇನಲ್ಲ. ಹಸ್ತು ಬಂದವನಿಗೆ ಒಂದು ತುತ್ತು ಅನ್ನ ಹಾಕ್ರಿ, ಈಟೆ ಪುಣ್ಯ, ಮತ್ತೊಂದು ಏನಿಲ್ಲ. ಹಸ್ತು ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕ್ರಿ, ನೀರಡಿಸಿ ಬಂದವರಿಗೆ ಒಂದು ನೀರು ಕೊಡ್ರಿ, ಆಶ್ರಯವನ್ನು ಕೇಳ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಆಶ್ರಯವನ್ನು ಕೊಡ್ರಿ. ಯಾರು ದೇಹಿ ಎತ್ತುಕೊಂಡ ಕಷ್ಟದೊಳಗಿಂದ ಬಂದಿರ್ತಾರಲ್ಲ, ಇದೇ ಹುಬ್ಬಳ್ಳಿ 3000 ಮಾಡಿದ ಜಗದ್ಗುರುಗಳು ಒಂದು ವಚನದೊಳಗಿಂದ ಹೇಳ್ತಾರೆ, ಧರ್ಮ ಹತ್ತುಕೊಂಡ್ರೆ ಯಾವುದು ಹತ್ತುಕೊಂಡು ಕೇಳಿದ್ರೆ ಬಿದ್ದವರ ನೆತ್ತುವುದು ಶುದ್ಧ ಮಾನವ ಧರ್ಮ ಹತ್ತುಕೊಂಡು ಹೇಳ್ತಾರೆ. ಯಾರು ಕಷ್ಟದೊಳಗಿರ್ತಾರ, ಯಾರು ದುಃಖದೊಳಗಿರ್ತಾರ, ಯಾರು ನೋವಿನೊಳಗಿರ್ತಾರ, ಅಂಥವ್ರು ಏನು ಕಷ್ಟದೊಳಗೆ ಬಿದ್ದಿರ್ತಾರಲ್ಲ ಅಂಥವ್ರ ಕಷ್ಟದೊಳಗೆ ಯಾರು ಭಾಗಿಯಾಗ್ತಾರಲ್ಲ, ಏನ್ರಿ ಅವರ ಕಷ್ಟ ಪರಿಹಾರ ಮಾಡೋಕ್ಕಿಂತ ಯಾರು ಭಾಗಿಗಳಾಗಿರ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಧರ್ಮವಂತರು. ಅದೇ ಪುಣ್ಯ. ಏನ್ರಿ ನಿಮಗೆಲ್ಲ ಪುಣ್ಯ ಅಂತಂದ್ರೆ ಒಂದು ಮಾತು ಹೇಳಿ, ನಿಮ್ಗೆ ಮಹಾಭಾರತ ನೀವೆಲ್ಲರೂ ಕೂಡ ನೋಡಿರ್ಬೇಕು. ಮಹಾಭಾರತ ನಿಮಗೆಲ್ಲ ಚರಿತ್ರೆ ಗೊತ್ತು, ನೀವು ಟಿ ವಿಯಾಗ ನೋಡಿರಿ, ಧಾರಾವಾಹಿದಾಗ ನೋಡಿರಿ. ಏನ್ರಿ ಇಡೀ ನಮ್ಮ ರಾಜ್ಯದೊಳಗೆ ಟಿ ವಿ ಬಂದಿದ್ದೆ ಯಾವಾಗತ್ತಂದ್ರೆ ರಾಮಾಯಣ ಮಹಾಭಾರತ ಏನ್ರಿ ಧಾರಾವಾಹಿ ಏನು ಬರ್ಲಕ್ಕತ್ತಲ್ಲ ಅವಾಗ ಎಲ್ಲರ ಮನೆ ಟಿ ವಿ ಬಂದು ಎಲ್ಲರೂ ಸಾಲಿಗೆ ಒಂದು ಪಂಚಾಯತಿಗೆ ಒಂದು ಕೊಡ್ತಿದ್ದು. ಏನ್ರಿ ಅದನ್ನು ನಾವು ರೊಕ್ಕ ಕೊಟ್ಟು 5 ಪೈಸೆ ಅದು ಕೊಟ್ಟು ನೋಡ್ಲಿಕ್ಕೆ ಹೋಗಿದ್ದೆವು. ಈಗ ಹಂಗಿಲ್ಲ, ಈಗ ಮನೆ ಗಾಡಿ ಅಟ್ಟವ ಅಟ್ಟಾಗಲ್ಲ ಟಿ ವಿ. ಏನ್ರಿ ಈಗ ಸಣ್ಣ ಟಿ ವಿ ತಂದು ನಡೆಯಂಗಿಲ್ಲ, ನೋಡಾಕೆ ಮಗಳ ಮನೆಯಾಕೆ ಅಂದ ಆಕೆ ಅಂಥ ಟಿ ವಿ ತರಿಸಾಳ, ನೀನು ನೀನು ವಾಯಾ ಮಣ್ಣು ತುಂಬ ಗಂಡಗೆ ಬೈದು ಇಡೀ ಗಾಡಿ ತುಂಬ ಟಿ ವಿ. ನಾವು ಒಬ್ಬೊಬ್ರು ಶ್ರೀಮಂತರ ಮನೆಗೆ ಅಂತ ಹೋಗಿರ್ತೀವಿ, ಒಂದೊಂದು ಅದು ಟಿ ವಿ ನೋಡೋಕೆ ಒಂದು ದೊಡ್ಡ ಹಾಲ್ ಮಾಡಿಬಿಟ್ರೆ ಸಿನಿಮಾ ಥಿಯೇಟ್ರ್ ಮಾಡ್ದಂಗೆ ಏನ್ರಿ ಮಾಡಿರ್ತಾರ. ನೀವೆಲ್ಲ ಧಾರಾವಾಹಿ ಅಂತ ನೋಡ್ತೀರಿ, ಎಲ್ಲನೂ ಕೂಡ ನೋಡಿರಿ. ಸುಮ್ಮನೆ ನಿಮಗೆ ಗೊತ್ತಿದ್ದಿದ್ದೆ ಒಂದು ಮಾತು ನಿಮ್ಮನ್ನು ನೆನಪು ಮಾಡಿ ಕೊಡ್ತೀನಿ. ಪುಣ್ಯ ಅಂದ್ರೆ ಏನು? ಪುಣ್ಯ ಮಾಡಬೇಕು. ಆ ಪುಣ್ಯ ಒಂದಿಲ್ಲ ಒಂದು ದಿವಸ ನಮ್ಮನ್ನು ಕೈ ಹಿಡಿತದೆ, ನಮ್ಮನ್ನು ಕಾಪಾಡ್ತದೆ. ಹಿಂದೆ ಮಹಾಭಾರತದೊಳಗೆ ಏನ್ರಿ ಪಾಂಡವರಿಗೂ ಮತ್ತು ಕೌರವರು ಪಗಡಿ ಆಟ ಆಡ್ತಿದ್ರು. ಸುಮ್ಮನೆ ನಿಮ್ಗೆ ಗೊತ್ತದ, ನಾನು ನೆನಪು ಮಾಡಿ ಕೊಡ್ತೀನಿ ಅಷ್ಟೇ. ಯಾಕಂದರೆ ಪುಣ್ಯ ಮಾಡಿದ್ರೆ ಏನು ಬರ್ತೈತಿ. ಯಾಕೆ ಇವತ್ತು ನಮ್ಮಪ್ಪ ಏನ್ರಿ ಇಡೀ ದೇಶ ತುಂಬ ಅಲ್ಲ, ಇಡೀ ವಿಶ್ವ ತುಂಬಾನು ಕೂಡ ಹಾನಗಲ್ಲ ಕುಮಾರಸ್ವಾಮಿಗಳು ಯಾಕಿಟ್ಟು ದೊಡ್ಡ ಮಟ್ಟಕ್ಕೆ ಅಂತ ವಾದ್ರು ಒತ್ತಿಕೊಂಡ್ರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯನೇ ಅವರನ್ನು ಇಟ್ಟು ಎತ್ತರಕ್ಕೆ ಅಂದ ಹೋಯ್ತು. ಏನ್ರಿ ಬಸವಣ್ಣವ್ರ ಲಿಂಗದಾಗಿ 8 ವರ್ಷ ಆಯ್ತು ರೀ. 12ನೇ ಶತಮಾನ ತಗೊಂಡಂತೀವಲ್ಲ, 1000 ವರ್ಷ ಕಳೆದ್ರು ಬಸವಣ್ಣನವರು ಇವತ್ತಿನ ತನಕ ಕೂಡ ಜೀವಂತವಾಗಿ ಆಧಾರ ತಗೊಂಡ್ರೆ ಅವತ್ತು ಅವ್ರು ಮಾಡಿರ್ತಕ್ಕಂಥ ಪುಣ್ಯನೇ ಅವ್ರು ಇವತ್ತಿನ ತನಕ ಕೂಡ ಜೀವಂತವಾಗಿ ಅದರ ಬಸವಣ್ಣವ್ರು. ಕಲ್ಪನೆ ಇರ್ಬೇಕು ನಮಗೆ, ಪುಣ್ಯ ಮಾಡಬೇಕು.
ಪುಣ್ಯ ಅಂದ್ರೆ ಹೆಂಗೆ ಮಾಡೋದು? ಏನು ಮಾಡಿದ್ರೆ ಪುಣ್ಯ ಬರ್ತದ? ಏನು ರೊಕ್ಕ ಕೊಟ್ಟರೆ ಪುಣ್ಯ ಬರ್ತದೋ, ಬಂಗಾರ ಕೊಟ್ಟರೆ ಪುಣ್ಯ ಬರ್ತದೆ? ಏನು ಕೊಡೋದು ಬೇಕಾಗಿಲ್ಲ. ಈ ಇರುತನನ್ನು ಕೊಡೋದು ಒಂದು ಮಾತು ಹೇಳಿದ್ರೆ ಆಗಲೇ ನಿಜಗುಣ ಸೇವೆಗಳದು. ಆ ಸಂದರ್ಭ ಇಲ್ಲಿ ಬಂದದ ತಿಳ್ಕೊಂಡಾಗ ನಾ ಹೇಳಬೇಕಾಗದೆ. ಯಾಕೆ ಅದನ್ನು ಮಾತೆಂದ್ರೆ ನಿಜಗುಣ ಸೇವೆಗಳು ಮಾತಾ ಬಸವಣ್ಣವ್ರಂದು ಹಾಲೈನವ್ರಿಗೆ ಹೇಳಿದ್ರತ್ತಂದರೆ ಪುಣ್ಯ ಮಾಡಬೇಕು. ಅದ್ರಾಗ ಒಂದು ಮಾತು ಬರ್ತಲ್ರಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡ. ನಿನ್ನ ಬದುಕಿನೊಳಗೆ ಅಂದ್ರೆ ನಿನ್ನ ಇರುತನನ್ನು ಕೂಡ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಗೆ ಅಂದ ಬದುಕು ಬೇಡ. ಕೇವಲ ಮನುಷ್ಯರ ಮನಸ್ಸಿಗೆ ನೋವಾಗುವಂಗಲ್ಲ ಏನ್ರಿ. ಬಸವಣ್ಣನವರಿಂದ ಒಂದು ಮಾತನ್ನು ಹೇಳಿದ್ರು, ನಾವೆಲ್ಲ ಧರ್ಮ ತಿಳ್ಕೊಂಡ್ರ ನಾವೆಲ್ಲ ಏನು ತಿಳ್ಕೊಂಡಿವಿ? ನಾವು ಧರ್ಮ ತಿಳ್ಕೊಂಡು ರಬ್ಬಗೆ ಹಣಿಮೆಗೆ ವಿಭೂತಿ ಹತ್ಕೊಂಡು ರಬ್ಬ ಕಾವಿ ಬಟ್ಟೆ ಹಾಕ್ಕೊಂಡು ಕೊರಳಾಗಿಂದ ರುದ್ರಾಕ್ಷಿ ಹಾಕ್ಕೊಂಡು ಏನ್ರಿ ನಾವು ಊರಾಗಿಂದ ಇರುವುದೇ ನಾವು ಧರ್ಮ ತಿಳ್ಕೊಂಡಿವಿ. ನೀವೇನು ತಿಳ್ಕೊಂಡ್ರಿ? ಕೊಳ್ಳಾಗಿಂದ ಲಿಂಗ ಕಟ್ಕೊಳ್ಳೋದು, ಹಣಿಮೆ ರಬ್ಬಾಗಿ ವಿಭೂತಿ ಹಚ್ಕೊಳ್ಳೋದು ಏನ್ರಿ. ಮಂದಿ ಕಾಣಂಗಿಂದ 2 ಊದಿನ ಕಡೆ ಹಿಡ್ಕೊಂಡು ಹನುಮಂತರ ಗುಡಿ ಹಿಡ್ಕೊಂಡು ಊರಾಗಿನ ಎಲ್ಲ ದೇವ್ರುಗಳು ತಿರುಗದೇ ಧರ್ಮ ತಿಳ್ಕೊಂಡಿವಿ. ಬಸವಣ್ಣವ್ರು ಇದನ್ನು ಹೇಳಿಲ್ಲ. ಧರ್ಮ ತಿಳ್ಕೊಂಡ್ರೆ ನಾವು ಎಷ್ಟೋ ಜನ ಇವತ್ತಿನ ದಿನಮಾನದೊಳಗೆ ಒಂದು ಜಾತಿಗೆಂದ ಹೋಲಿಸ್ಲಕತ್ತೀವಿ. ನಾವು ಧರ್ಮ ತಿಳ್ಕೊಂಡ್ರೆ ಕುಲಕ್ಕೆಂದ ಹೋಲಿಸ್ಲಕತ್ತೀವಿ. ಧರ್ಮ ತಿಳ್ಕೊಂಡ್ರೆ ಜಾತಿ ಅಲ್ಲ, ಧರ್ಮ ತಿಳ್ಕೊಂಡ್ರೆ ಕುಲ ಅಲ್ಲ, ಧರ್ಮ ತಿಳ್ಕೊಂಡ್ರೆ ಶ್ರೀಮಂತಿಕೆ ಅಲ್ಲ, ಧರ್ಮ ತಿಳ್ಕೊಂಡ್ರೆ ಬಡತನ ಅಲ್ಲ. ಬಸವಣ್ಣನವರನ್ನ ಅಂದಿನ ದಿನಮಾನದೊಳಗರೆ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ಅವ್ರು ಎಷ್ಟು ಚಂದ ಪ್ರಶ್ನೆ ಮಾಡ್ತಾರೆ ನೋಡ್ರಿ. ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲ ರೀ. ಏನಂತಾರೆ ಅವ್ರಿ? ದಯ ಅಂದ್ರೇನು? ಪ್ರೀತಿ. ಧರ್ಮ ತಿಳ್ಕೊಂಡನ್ನಾಗತ್ತೀವಲ್ಲ, ಯಾವ ಧರ್ಮ? ನೀವು ಯಾವ ಧರ್ಮದವ್ರಿಂದ? ನಾವು ಪಂಚಮಸಾಲಿ ಧರ್ಮ. ನಿಮ್ದು ಯಾವ ಧರ್ಮ? ನಮ್ಮ ಐಗೋಳ ಧರ್ಮ. ನಿಮ್ದು ಯಾವ ಧರ್ಮ ತಗೊಂಡು ಇಂಥ ಧರ್ಮ ಅಂಥ ಧರ್ಮ ನಾವೇನು ಹೇಳಕತ್ತೀವಲ್ಲ, ಅವು ಜಾತಿ. ಅವು ನಾವು ಮಾಡುವಂಥ ಏನ್ರಿ ಕಾಯಕದ ಮೇಲೆ ಅದು ಬಂದಿರತಕ್ಕಂಥ ಜಾತಿಗಳು. ಆದ್ರೆ ಧರ್ಮ ಅಲ್ಲ. ಧರ್ಮ ಯಾವುದು? ಎಲ್ಲ ಜೀವಿಗಳನ್ನು ಏನ್ರಿ ಪ್ರೀತಿ ಮಾಡೋದು ಯಾವ ಕಲಿತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಕ್ಕಾಗಂಗಿಲ್ಲ. ನಾವೆಲ್ಲ ಇಲ್ಲಿ ಗಂಗಾವತಿ ಒಳಗೆ ಅಂದ್ರೆ ಯಾರು ದೊಡ್ಡವರು ಏನ್ರಿ? ಯಾರು ದೊಡ್ಡವರು ಹತ್ಕೊಂಡಂತೀವಲ್ಲ. ಹಾಗಾದ್ರೆ ಯಾರು ದೊಡ್ಡವರು ಹತ್ತಕೊಂಡಂದಾಗ ನೀವೇನಂತೀರಿ? ಇಲ್ರಿ ನಮ್ಮಲ್ಲಿ ಒಬ್ಬ ದೊಡ್ಡವ ಅದಾನ. ಯಾಕೆ ದೊಡ್ಡವ? ಇಲ್ರಿ 100 ಎಕರೆ ಜಮೀನು ಅದ, ಸಿಕ್ಕಾಪಡೆ ಭತ್ತ ಬೆಳಿತಾನ, ದೊಡ್ಡ ರಾಜಕಾರಣ ಅದಾನ, ದೊಡ್ಡ ಎತ್ತರ ಮನೆ ಕಟ್ಟ್ಯಾನ ಏನ್ರಿ, ಅದಕ್ಕೆ ಅವನಿಗೆ ದೊಡ್ಡವ್ರು ಅಂತೀವಿ. ತಿಳ್ಕೊಂಡಂತಿರಲ್ಲ, ಅವ ದೊಡ್ಡವ ಅಲ್ಲ. ಭಾಳ ಎತ್ತರ ಮನೆ ಕಟ್ಟದವಂದ ದೊಡ್ಡವಲ್ಲ ಏನ್ರಿ. ಕೋಟಿಗಟ್ಟಲಿಂದ ರೊಕ್ಕ ಗಳಿಸ್ತಿರ್ತಕ್ಕಂಥ ದೊಡ್ಡವನಲ್ಲ. ಹಾಗಾದ್ರೆ ಯಾರಿಗೆ ದೊಡ್ಡವರು ಅನ್ನಬೇಕಂತ ಕೇಳಿದ್ರೆ ಯಾವನ ಬಲ್ಲಿಂದ ದೊಡ್ಡ ಗುಣಗಳದವ ಅವ ನಿಜವಾಗಿರ್ತಕ್ಕಂಥ ದೊಡ್ಡವನೇ ಹೊರತಾಗಿ ಎಲ್ಲರೂ ಕೂಡ ದೊಡ್ಡವರು ಆಗಕ್ಕಾಗಂಗಿಲ್ಲ ಏನ್ರಿ. ಯಾವನ ಬಲ್ಲಿ ದೊಡ್ಡ ಗುಣ ಅದಾವಲ್ಲ ಅವ ದೊಡ್ಡವ. ಯಾರು ಶ್ರೀಮಂತರು? ನಾವು ಶ್ರೀಮಂತರು ಅಂದ ಕೂಡ ಅವ್ರು ಹಾಕೊಂಡಿರ್ತಕ್ಕಂಥ ಬಂಗಾರ, ಅವ್ರು ಹಾಕೊಂಡಿರ್ತಕ್ಕಂಥ ಬೆಳ್ಳಿ, ಅವರು ಗಳಿಸಿರ್ತಕ್ಕಂಥ ಆಸ್ತಿ ನೋಡಿ ನಾವು ಶ್ರೀಮಂತರ ತಗೊಂಡು ಕರಿತೀವಲ್ಲ, ಅವ್ರು ಯಾರು ಕೂಡ ಶ್ರೀಮಂತರಲ್ಲ. ಅವ್ರಿಗಿಂತ ಬಡವರು ಜಗತ್ತಿನೊಳಗೆ ಯಾರೂ ಇಲ್ಲ. ಏನು ರೊಕ್ಕ ಗಳಿಸಿರ್ತಾರ, ಏನು ದೊಡ್ಡ ಶ್ರೀಮಂತಿಗೆ ಗಳಿಸಿರ್ತಾರಲ್ಲ ಅವ್ರಿಗೆಂದ ಶ್ರೀಮಂತರು ಅನ್ನೋದಲ್ಲ. ಯಾರು ಶ್ರೀಮಂತರು ಯಾರಿಗೆಂದ ಶ್ರೀಮಂತರನ್ನ ಬೇಕಂತಕೊಂಡು ಕೇಳಿದ್ರೆ ಯಾವನಲ್ಲಿಂದ ಹೃದಯ ಶ್ರೀಮಂತಿಗೆ ಇರ್ತದೋ ಅವ ನಿಜವಾಗಿರ್ತಕ್ಕಂಥ ಶ್ರೀಮಂತನೇ ಹೊರತಾಗಿ ಎಲ್ಲರೂ ಕೂಡ ಶ್ರೀಮಂತರಾಗಕ್ಕಾಗಂಗಿಲ್ಲ. ಹೃದಯ ಶ್ರೀಮಂತಿಗೆ ಬೇಕು. ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಕ್ಕಂಥ ಗುಣ ಬೇಕು. ಯಾವ ಜಗತ್ತನ್ನು ಪ್ರೀತಿ ಮಾಡ್ತಾನೆ, ಸಕಲ ಜೀವಿಗಳನ್ನು ಯಾವ ಪ್ರೀತಿ ಮಾಡ್ತಾನೆ, ಅವನೇ ನಿಜವಾಗಿರ್ತಕ್ಕಂಥ ಧರ್ಮವಂತ ಅನ್ನುವಂಥ ಮಾತನ್ನು ಇದು ನಾನು ಹೇಳ್ತಕ್ಕಂಥದ್ದಲ್ಲ. ಹಾನಗಲ್ಲ ಕುಮಾರಸ್ವಾಮಿಗಳು